ಗತಿ ಆಯ್ತು. ಲಗ್ನ ಪತ್ರಿಕೆಯಲ್ಲಿ ಹುಡುಗ ಹುಡುಗಿ ಫೋಟೋ ಹಾಕಕ್ಕೆ ಯಾಮನ್ ಹೇಳಿದ್ದು ಅಂತೀನಿ. ಗಾದೆ ಮತ್ ಕೇಳಿಲ್ವಿಲ್ಲ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂದಂಗೆ ನಮ್ಮನೆ ಇಸ್ಯ ನಮ್ಮನೆ ಒಳಗೆ ಇರ್ಬೇಕು. ಅಲ್ಲ ಕಳ್ಳ ತಮ್ಮಯ್ಯ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪಕ್ಕದ ಮನೆಯವ್ರು ಕೇಳಿಸ್ಕೊಂಡ್ ಕಿರ್ಚಾಡಿದ್ರೆ ಕೇಳಿಸ್ಕೊಂಡ್ ಜನ ಏನಂದಾರು? ಏನಾರ ಹೇಳು, ಲಗ್ನ ಪತ್ರಿಕೆಯಲ್ಲಿ ಆ ಹುಡುಗನ ಫೋಟೋ ಪ್ರಿಂಟ್ ಆಗಬಾರ್ದಾಗಿತ್ತು. ತಮ್ಮಯ್ಯ, ಅವನು ಯಾವನೋ ಪಟ್ಟಣದ ಅಬ್ಬೆಪಾರಿ, ಅವನ್ ಫೋಟೋ ಹಚ್ಚಾಗದೆ ಅಂತ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಡ್ತಿದ್ಯಲ್ಲ. ಹಂಗಲ್ಲ ಅಕ್ಕ, ನಾನು ಹೇಳೋದನ್ನ ಒಸಿ ಚೆನ್ನಾಗಿ ಅರ್ಥ ಮಾಡ್ಕ. ನಾಳೆ ಆ ಹುಡುಗನ ಫೋಟೋನ ಯಾರು ಗುರ್ತು ಹಿಡಿದ್ರೆ ನಮ್ಮ ಪಿಲಾನೆಲ್ಲ ತಲೆ ಕೆಳಗಾಗಕ್ಕಿಲ್ವಾ? ಹಂಗೇನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ಆ ಜನ ಮಕ ತೋರ್ಸಕ್ಕಾಯ್ತದ? ಎಲ್ಲ ತಿಳ್ಕೊಂಡಿರೋ ನೀನೇ ಹಿಂಗ್ ಮಾತಾಡಿದ್ರೆ ನಾನು ಏನ್ ಹೇಳಮ್ಮ? ಅಲ್ಲ ಕಣ್ಲ ತಮ್ಮಯ್ಯ, ನೀ ಯಾಕೆ ಈಟೊಂದು ಗಾಬರಿ ಅದೀಯ? ಪಾಟ್ನದಾಗಿ 8 ಕೋಟಿ ಜನ ಅವ್ರೆ. ಹಳ್ಳಿ ಮೂಲೆಯಲ್ಲಿದ್ದವ್ಗೆ ಪಣ್ಣದಲ್ಲಿರೋರು ಯಾರು ಗೊತ್ತಾಯ್ತಾರೆ? ಇಲ್ದಿರೋದ್ನೆಲ್ಲ ತಲೆಗೆ ಹಾಕೊಂಡು ನೀನ್ ಸುಮ್ಮನೆ ಯೋಚನೆ ಮಾಡ್ತಿರ್ಬೇಡ, ಬಿಟ್ಬಿಡು. ಅದು ಅಲ್ದೆಯ ನನ್ ಜುಡ್ಡ ಪ್ಯಾದ್ದ, ಹಿಂದೆ ಮುಂದೆ ಯೋಚನೆ ಮಾಡಕ್ ಅವನು ಬರಕ್ಕಿಲ್ಲ. ಅದು ಅಲ್ದೆ ನಮ್ ಪಿಲಾನ್ ಅವನು ಗೊತ್ತದ? ಗೊತ್ತಿದ್ರೆ ಹಿಂಗೆಲ್ಲ ಮಾಡ್ತಿದ್ದ? ಏನೋ ಮಾವನಿಗೆ ಖುಷಿ ಆಯ್ತದೆ ಅಂತ ಹಿಂಗೆಲ್ಲ ಮಾಡೋನು. ನೀನ್ ಏನೇ ಹೇಳಕ್ಕ, ನನ್ನ ಮನಸ್ಸೊಳಗೆ ಏನೋ ಒಂಥರ ಆಯ್ತಾ ಇದೆ. ಏನು ಅಂತ ಹೇಳಕ್ ಗೊತ್ತಾಯ್ತಾ ಇಲ್ಲ. ನೀ ಬದ್ಲೇ ಆಗ್ಲಿಲ್ವಲ್ಲ ತಮ್ಮಯ್ಯ, ಚಿಕ್ಕದ್ರಿಂದ ಹಿಂಗೆ ಆಗ್ಬಿಟ್ಟೆ ಬಿಡು. ಜನಗಳು ನೋಡಿದ್ರೆ ಎದುರ್ಕತ್ಯ, ಅದಕ್ಕೆ ಹಂಗೆಲ್ಲ ಆಯ್ತಿರೋದು. ಅಕ್ಕ, ರಾಜಕೀಯದಲ್ಲಿರೋರಿಗೆ ಜನರನ್ನ ಕಂಡ್ರೆ ಹೆದರಿಕೆ ಇರಬೇಕು. ಒಂದೇ ಒಂದು ಕಿತ ನಮ್ಮ ಬಗ್ಗೆ ಅವ್ರ ಮನಸ್ಸು ಕೆಡ್ಸ್ಕೊಬಿಟ್ರೆ ಅಷ್ಟೇಯ, ನನ್ನ ಆಸೆ ಎಲ್ಲ ಸರ್ವ ನಾಶನ ಆಗೋಯ್ತದೆ. ತಮ್ಮಯ್ಯ, ದಿಕ್ಕು ದೇಸೆ ಇಲ್ದಿರೋ ಆದ್ರ ಗುರ್ತ ಹೆಣ್ಣಿಗೆ ಬಾಳ್ ಕೊಟ್ಟ ದೊಡ್ಡ ಮನುಷ್ಯ ಅಂತ ನೀನ್ ಅನ್ಸ್ಕತೀಯ. ಅದ್ರ ಬಗ್ಗೆ ನೀ ಯಾಕೆ ಯೋಚನೆ ಮಾಡಿಯ? ನಿಮ್ಮ ಅಕ್ಕ ನಾನಿವ್ನಿ, ನಿನಗ್ ದಿಕ್ಕಾಗಿ ನಿಂತ್ಕತೀನಿ, ಹೆದರ್ಕಬೇಡ. ಅವ್ವ, ನೀನ್ ಅನ್ಕೊಂಡಷ್ಟು ನಿನ್ ಮಗಳ ಮದ್ವೆ ಸುಲಭವಾಗಿ ಆಗಕ್ಕಿಲ್ಲ. ನೀ ಅನ್ಕೊಳ್ಳೋದೇ ಒಂದು, ಆಗದೇ ಇನ್ನೊಂದು. ನಿನ್ ಮಗಳನ್ನ ಮದ್ವೆ ಆಗೋ ಹುಡುಗ ಅವನ್ ಸುತ್ತಮುತ್ತಲವನ ದಿಕ್ಕಾಪಾಲಾಗೋಯ್ತದೆ. ಅವ್ವ, ಏನ್ ಬೇಕಾದ್ರೂ ಬದಲಾಯಿಸ್ಬೋದು, ಆದ್ರೆ ದೇವ್ರು ಬರ್ದ ಹಣೆ ಬರನ ಸ್ವತಃ ಅವನ್ ಕೈಲೇ ಬದಲಾಯಿಸಕ್ಕಾಗಕ್ಕಿಲ್ಲ. ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನನ್ನ ಮಗಳು ಚಂದನ್ನೇ ಮದುವೆ ಆಗಿ ಸುಖವಾಗಿರ್ಬೇಕು. ಅವಳು ಯಾರೋ ಬೀದಿಲಿ ಹೋಗೋಳು ಮಾತು ಕೇಳ್ಕೊಂಡು ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ನಂಜುಂಡಿ, ನನ್ನಿಂದ ಯಾವಾಗಲೂ ನೀನು ಬೈಸ್ಕೊತಾ ಇರ್ತೀಯ. ನಿಂಗೆ ಯಾರಾದರೂ ಬೈದ್ರೆ ನಂಗೆ ತಡ್ಕೊಳಕ್ಕೆ ಆಗಲ್ಲ. ನೀನು ಯಾಕವ ಬೇಜಾರು ಮಾಡ್ಕತ್ತೀಯ ಲಚ್ಚಿ? ನಂಗೆ ಬೋದಿದ್ಯಾರು? ಮಾವನೇ ಅಲ್ವಾ? ಮಾವ ಬೈಯೋದು ನಂಗೇನು ಹೊಸ್ತಾ? ಮಾವ ಹಿಂಗೆ ಸ್ಯಾನೆ ಕೆಲಸ ತಲೆ ಕೆಟ್ಟೋ ಇರ್ತದೆ. ಊರವ್ರ ಮೇಲಿನ ಕಾಪು ಆ ಮನೆಯವ್ರ ಮೇಲೆ ತೀರ್ಸ್ಕತ್ತಾನ ಆಟಯ್ಯ. ಅಷ್ಟಕ್ಕೆಲ್ಲ ಬೇಜಾರು ಮಾಡ್ಕೋಬೇಡ ಕಣವ. ಅಯ್ಯೋ, ಅವ್ನ ಕೈಗೆ ಕರಿನಾಗ್ರಾವ್ ಕಡಿಯ ಅಲ್ಲ, ಲಗ್ನ ಪತ್ರಿಕೆನ ಕೈಗೆ ಇಸ್ಕೊಂಡು ಕಂಡು ಗೊತ್ಕೋಬೇಕು ಅಂತದ್ರಾಗ ಬಿಸಾಕ್ತಾನೆಲ್ಲ. ಅವ್ರಿಗೆ ಏನಾಗೈತೆ? ಈ ಮನೇಲಿ ಯಾರು ಯಾವಾಗ ನೆಟ್ಟಿಗೆ ಇರ್ತಾರೋ, ಯಾವಾಗ ಹುಚ್ಚಿಡಿತದೋ ಒಂದು ಗೊತ್ತಾಗಕ್ಕಿಲ್ಲ. ಅಲ್ಲಕ್ಕಂತಾತಮ್ಮ, ಲಗ್ನ ಪತ್ರಿಕೆಗೆ ಫೋಟೋ ಹಚ್ಚಾಕ್ಸಿರೋದಕ್ಕೆ ಮಾವ ಕೋಪ ಮಾಡ್ಕೊಂಡವನೆ. ಇನ್ನೇನಾರ ಊರಿಗೆಲ್ಲ ಹಂಚ್ಬಿಟ್ರೆ ಸುಮ್ಮನೆ ಬಿಟ್ಟಾನ? ಅವ್ನು ಏನಾರ ಹೇಳಿ, ನಾ ಹೇಳ್ತಾ ಇವ್ನಿ ಲಗ್ನ ಪತ್ರಿಕೆಯನ್ನು ತಗೊಂಡಾಗಿ ಊರಿಗೆಲ್ಲ ಹಂಚ್ಬಿಟ್ಟು ಬಾ. ತಾತಮ್ಮ, ನೀನು ಹೇಳೋದು ಸರಿಯಾ. ನಾನು ಊರಿಗೆಲ್ಲ ಲಗ್ನ ಪತ್ರಿಕೆ ಹಂಚ್ತೀನಿ. ಆದರೆ ಅದಕ್ಕೂ ಮೊದಲನೇ ಲಗ್ನ ಪತ್ರಿಕೆಯ ದೇವ್ರ ಮುಂದಿಟ್ಟು ಪೂಜೆ ಮಾಡಿಸಿ ಆಮ್ಯಾಕೆ ಹಂಚ್ಬೇಕಂತೆ ತಕ್ಕ.
ಅಯ್ಯ ಅದನ್ನು ನೀನು ನನಗೆ ಹೇಳ್ಕೊಡ್ಬೇಕಾ? ನಾನು ಲಚ್ಚಿನ ಕರ್ಕೊಂಡೋಗಿ ಪೂಜೆ ಮಾಡಿಸ್ತೀನಿ. ನೀನು ಹೋಗು, ನೀನು ಬಾರೆ ಲಚ್ಚಿ. ಹಲೋ, ಹೇಗಿದ್ಯಾ ಅಕ್ಕ? ನಾನು ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ನೀನು ಹೇಗಿದೆಯಾ? ಚಂದು ಹೇಗಿದ್ದಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ನಾನು ನಿನ್ಗೆ ಯಾಕೆ ಫೋನ್ ಮಾಡಿದೆ ಗೊತ್ತಾ? ಅಲ್ಲ, ಆವತ್ತು ಫಂಕ್ಷನ್ಗೆ ಬಂದ್ಬಿಟ್ಟು ಗೊಂಬೆ ಮದುವೆನ ಚಂದು ಜೊತೆನೇ ಮಾಡ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿ ಹೋದೆ. ಅದನ್ನು ಮರ್ತೇ ಬಿಟ್ಟಿಯಾ? ಇಲ್ಲ ಸುಮ್ಮನೆ ತಮಾಷೆಗೆ ಹೇಳ್ಬಿಟ್ಟು ಹೋದ್ಯಾ? ನೀನು ನನ್ನ ಜೊತೆ ತಮಾಷೆ ಮಾಡ್ತಾ ಇದೀಯಾ? ಅಕ್ಕ, ನಾನು ಯಾಕೆ ತಮಾಷೆ ಮಾಡಲಿ? ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಷ್ಟೆ. ನೀನು ಇದೇ ರೀತಿ ಸುಮ್ಮನೆ ಇದ್ದರೆ ನಮ್ಮ ಮನೆಯಲ್ಲಿ ಆಗಬಾರ್ದೆಲ್ಲ ಆಗ್ಬಿಡತ್ತೆ. ನಮ್ಮ ಮನೆಯಲ್ಲಿ ಇದ್ದಾಳಲ್ಲಪ್ಪ ನಮ್ಮ ಅಣ್ಣನ ಹೆಂಡ್ತಿ, ಅವಳೆಂಥ ಮಳ್ಳಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ. ನಮ್ಮ ಅಣ್ಣನ ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡು ಮದುವೆ ಮಾಡ್ಕೊಂಡ್ಳು. ನಮ್ಮಿಂದ ನಮ್ಮ ಅಣ್ಣನ ದೂರ ಮಾಡಿದ್ಲು. ಈಗ ನಮ್ಮ ಅಣ್ಣನ ಮಗನೂ ದೂರ ಮಾಡಿಬಿಟ್ರೆ? ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ನಾವಿಬ್ರು ಇದೇ ರೀತಿ ಸುಮ್ಮನೆ ಇದ್ದರೆ ಅವಳು ಚಂದುಗೆ ಯಾವುದಾದ್ರೂ ಹಳ್ಳಿ ಗೊಗ್ಗುನ ತಗೊಂಡು ಬಂದು ಗಂಟು ಹಾಕ್ತಾಳೆ ಅಷ್ಟೆ. ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನಗೇನು ತಲೆ ಕೆಟ್ಟಿದೆಯೇನೆ? ನೀನು ಹೇಳ್ತಾ ಇರೋದು ಈ ಜನ್ಮದಲ್ಲಿ ಸಾಧ್ಯನೇ ಇಲ್ಲ. ಅಕ್ಕ, ನೀನು ನನ್ನ ಮೇಲೆ ಕೂಗಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ಇದು ಸಾಧ್ಯ ಇಲ್ಲ ಅಂತ ನೀನು ಹೇಗೆ ಹೇಳ್ತೀಯ? ಚಂದು ನಮ್ಮ ಅಣ್ಣನ ಮಗ, ಅದು ನೆನಪಿರ್ಲಿ. 20 ವರ್ಷದ ಹಿಂದೆ ಅಣ್ಣ ನಮ್ಮ ಯಾರಿಗೂ ಹೇಳ್ದೆ ಹೋಗಿ ಅವಳನ್ನ ಮದುವೆ ಮಾಡ್ಕೊಂಡು ಬರಲಿಲ್ವಾ? 20 ವರ್ಷ ಆದಮೇಲೆ ಅವನ ಮಗ ಅದೇ ರೀತಿ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಸರಿಮಾ, ಚಂದು ಅಂತ ಕೆಲಸ ಮಾಡಲ್ಲ ಅಂತಲೇ ಇಟ್ಕೊ. ನಮ್ಮ ಗ್ರಹಚಾರ ಕೆಟ್ಟು ಗೊಂಬೆನೇ ಯಾರನ್ನಾದ್ರೂ ಲವ್ ಮಾಡಿಬಿಟ್ಟಿದ್ರೆ ಆಗೇನು ಮಾಡ್ತೀಯಾ? ಕುಮುದ, ಇಲ್ದೇ ಇರೋದನ್ನ ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನೀನು ಹೇಳ್ದಾಗೆ ಏನು ನಡೆಯಲ್ಲ. ನನ್ನ ಮಗಳೇ ಆ ಮನೆ ಸೊಸೆ, ಚಂದನ್ನೇ ಈ ಮನೆ ಅಳಿಯ. ಇದನ್ನ ಯಾವ ದೇವರು ತಪ್ಸಕ್ಕಾಗಲ್ಲ. ನನಗೂ ಅದೇ ಬೇಕಲ್ವಾ? ಅದಕ್ಕೆ ನಾನು ನಿನಗೆ ಫೋನ್ ಮಾಡಿದ್ದು. ಎಷ್ಟು ಬೇಗ ಗೊಂಬೆ ಈ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ನಾನು ಪ್ರತಿ ನಿಮಿಷನೂ ಕಾಯ್ತಾ ಇದ್ದೀನಿ. ಅಕ್ಕ, ಇನ್ನೊಂದು ನೆನ್ಪಿಟ್ಕೊ, ಯಾವುದೇ ಒಳ್ಳೆ ಕೆಲಸ ಮಾಡಬೇಕು ಅಂದರೂ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡ್ಬೇಕು. ಇಲ್ದಿದ್ರೆ ಆ ಒಳ್ಳೆ ಕೆಲಸಕ್ಕೆ ಕಲ್ಲು ಹಾಕೋಕ್ಕೆ ತುಂಬ ಜನ ಕಾಯ್ತಾ ಇರ್ತಾರೆ. ಅದೇ ನನಗೆ ಭಯ. ಭಯ ಪಡಬೇಡ. ಏನೇ ಆದರೂ ಈ ಕಲ್ಪನಾ ಅನ್ಕೊಂಡು ಹಾಗೆ ನಡೆಯೋದು. ಅಕ್ಕ, ನೀನೀಗ ಒಂದು ಕೆಲಸ ಮಾಡು. ಅಮ್ಮ ಕೆಳಗಡೆ ಹಾಲಲ್ಲಿ ಕೂತ್ಕೊಂಡಿದ್ದಾಳೆ. ನೀನು ಲ್ಯಾಂಡ್ಲೈನ್ ಕಾಲ್ ಮಾಡಿಬಿಟ್ಟು ಅವಳ ಜೊತೆ ಮಾತಾಡು, ಆಯ್ತಾ? ಸರಿ, ಮಾತಾಡ್ತೀನಿ. ಓಕೆ, ಬಾಯ್. ಏಯ್, ಹೋಗೋ, ಕೆಲಸ ನೋಡ್ಕೋ ಹೋಗು. ಹಲೋ ಅಮ್ಮ, ನಾನು ಕಲ್ಪನಾ ಮಾತಾಡ್ತಿರೋದು. ಕಲ್ಪನಾ, ಹೇಗಿದೆಯೇ? ಯಾಕೆ ಫೋನೇ ಮಾಡಲಿಲ್ಲ? ಇದೇ ಮಾತನ್ನ ನಾನು ನಿನಗೆ ಕೇಳಿದ್ರೆ ಏನು ಉತ್ತರ ಕೊಡ್ತೀಯಮ್ಮ? ಯಾಕೆ ಒಂಥರ ಮಾತಾಡ್ತಿದ್ಯಾ? ಬೇರೆ ದಾರಿ ಇಲ್ಲ, ಅದಕ್ಕೆ ಹೀಗೆ ಮಾತಾಡ್ತಾ ಇದ್ದೀನಿ. ಗೊಂಬೆನ ನಿನ್ನ ಮನೆ ಸೊಸೆ ಮಾಡ್ಕೋತೀನಿ ಅಂತ ನನಗೆ ಮಾತು ಕೊಟ್ಟಿದ್ದು ನಿನ್ನ ಮನಸ್ಸಿನ ಮಾತಾ ಅಥವಾ ಆ ಸಮಯಕ್ಕೆ ಹಾಗೆ ಮಾತಾಡಿದ್ದ? ನೀನು ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ನನಗೆ ಅರ್ಥ ಆಗ್ತಿಲ್ಲ. ನೀನು ಇಲ್ಲಿರೋದನ್ನೆಲ್ಲ ತಲೆಗೆ ಹಚ್ಕೊಂಡಿದ್ಯಾ ಅನ್ಸುತ್ತೆ. ಅಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ನಿನ್ನ ಕಡೆಯಿಂದ ಯಾವುದಾದ್ರೂ ಒಳ್ಳೆ ಸುದ್ದಿ ಬರುತ್ತಾ ಅಂತ. ಅಟ್ಲೀಸ್ಟ್ ಒಂದು ಫೋನ್ ಕಾಲ್ಗೂ ಗತಿ ಇಲ್ವಾ ನಿನಗೆ? ನಿನಗೆ ಗೊತ್ತಾ ನನ್ನ ಮಗಳನ್ನ ಮದುವೆ ಆಗೋದಕ್ಕೆ ಎಷ್ಟು ಜನ ಶ್ರೀಮಂತರು ಕ್ಯೂಯಲ್ಲಿದ್ದಾರೆ ಅಂತ? ಕಲ್ಪನಾ, ಕೋಪ ಒಳ್ಳೇದಲ್ಲ ಕಣೆ, ಸ್ವಲ್ಪ ತಾಳ್ಮೆಯಿಂದ ಮಾತಾಡು. ಎಲ್ಲಿ ತನಕ ತಾಳ್ಮೆ ತಗೊಳ್ಳಮ್ಮ? ಚಂದನ್ನು ಅವ್ರಪ್ಪನ ಹಾಗೆ ಯಾವಳನ್ನೋ ಕಟ್ಕೊಂಡು ಮನೆ ಹೊಸಲು ಹತ್ರ ಬಂದು ನಿಂತ್ಕೊಳ್ಳೋವರೆಗೂ ತಾಳ್ಮೆ ತಗೊಳ್ಳ? ಹಾಗೆಲ್ಲ ಏನು ಆಗಲ್ಲ ಕಣೆ. ಚಂದು ನಾ ಹಾಕಿದ ಗೆರೆ ದಾಟಲ್ಲ. ಆದಷ್ಟು ಬೇಗ ಇವ್ರ ಮದ್ವೆ ನಿಶ್ಚಯ ಮಾಡ್ಬೇಡ. ನೀ ಯಾವುದಕ್ಕೂ ಒಂದ್ಸರಿ ಮನೆಗೆ ಬಾ, ಮಾತಾಡೋಣ. ಬೇಗ ಬಾ. ಎಲ್ಲ ನಾನು ಅನ್ಕೊಂಡ ಹಾಗೆಯೇ ಆಗ್ತಾ ಇದೆ. ಕಲ್ಪನಾ ಅಕ್ಕನಿಗೆ ಹುಚ್ಚಿಡಿಸಿದ್ರೆ ನನ್ನ ಬೇಳೆ ಚೆನ್ನಾಗಿ ಬೇಯುತ್ತೆ. ಕಲ್ಪನಾ, ನಾ ಹೇಳೋದು ಕೇಳಿಸ್ತಿದ್ಯಾ? ನೀನ್ ಬರ್ತೀಯೋ
ಇಲ್ಲ ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಾನೇ ನಿಮ್ಮ ಮನೆಗೆ ನಿಶ್ಚಿತಾರ್ಥಿಕೆ ಅಂತ ಬರಲಾ? ನಾನು ಬರೋ ಅಗತ್ಯ ಏನಿದೆ? ಶಾಸ್ತ್ರದ ಪ್ರಕಾರ ನೀವೇ ಹೆಣ್ಣು ನೋಡೋದಕ್ಕೆ ನಮ್ಮ ಮನೆಗೆ ಬರಬೇಕು. ಕಲ್ಪನಾ, ನೀನ್ ಹೇಳೋದು ಸರಿ ಅನ್ಸುತ್ತೆ. ಕೊಟ್ಟ ಮಾತನ್ನ ನಾನು ಯಾವತ್ತೂ ತಪ್ಪೋ ಮಗಳಲ್ಲ. ಚಂದನ್ ನಿನ್ನ ಅಳಿಯ, ಗೊಂಬೆ ನಮ್ಮನೆ ಸೊಸೆ. ಒಂದ್ ಒಳ್ಳೆ ದಿನ ನೋಡ್ಕೊಂಡು ಮನೆಯವ್ರ ಜೊತೆಲಿ ಚಂದನ್ನು ಕರ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅವತ್ತೇ ನಿಶ್ಚಿತಾರ್ಥ, ಆಯ್ತಾ? ಈಗ್ಲಾರು ಸಮಾಧಾನ ಆಯ್ತಾ? ಫೋನ್ ಇಡ್ತೀನಿ. ಸುಲೋಚನಾ, ಏನ್ ಮಾಡ್ತಾ ಇದೀಯ ನೀನು? ಚಂದನ್ಗೂ ಒಂದ್ ಮಾತು ಹೇಳಬೇಕು. ಅವನು ತಾಯಿ ಎದುರಿಗೆ ನಿಂತಿದ್ರು ಅವಳಿಗೂ ಒಂದ್ ಮಾತು ಹೇಳ್ದೆ. ಎಲ್ಲ ನೀನೇ ನಿರ್ಧಾರ ಮಾಡ್ತಾ ಇದೀಯಲ್ಲ. ಯಾರು ಏನು ಮಾತಾಡೋ ಹಾಗಿಲ್ಲ. ಯಾರು ನನ್ನ ಈ ಮನೇಲಿ ಏನು ಪ್ರಶ್ನೆ ಕೇಳೋ ಹಾಗಿಲ್ಲ. ನಾನು ಹೇಳ್ದಾಗೆ ಕೇಳ್ಬೇಕು. ನಂದೇ ಕಡೆ ಮಾತು. ಏನಂದ್ರಿ? ತಾಯಿ ಆದವಳು ಎದುರುಗಡೆ ನಿಂತಿದ್ರು. ಅವಳನ್ನ ಕೇಳ್ದೆ ಹೇಗ್ ನಿರ್ಧಾರ ತಗೊಂಡೆ ಅಂತ ಕೇಳಿದ್ರ? ನನ್ನ ಮಗನು ಇವಳು ಯಾರನ್ನ ಕೇಳಿ ಮದ್ವೆ ನಿರ್ಧಾರ ತಗೊಂಡಿದ್ರಂತೆ. ನಾನು ನೀವು ಇಬ್ರು ಸತ್ತೋಗಿದ್ವಾ? ನನ್ನ ಮಗನ ಹೊತ್ತು ಹೆತ್ತು ಬೆಳೆಸಿ ತಾಯಿ ಆದೆ. ನಾನೇ ತಾಯಿ ಆಗದೆ ಹೋಗಿದ್ರೆ ಇವಳು ಹೇಗ್ರಿ ತಾಯಿ ಆಗ್ತಾ ಇದ್ಲು? ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಗೊಂಬೆನೆ ಈ ಮನೆ ಸೊಸೆ. ಕೊನೆ ಸಾರಿ ಹೇಳ್ತಾ ಇದ್ದೀನಿ, ನನ್ನ ಮೊಮ್ಮಗಳೇ ಈ ಮನೆ ಸೊಸೆ.